ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ಸಂಸತ್ ಪದಗ್ರಹಣ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಪೊಲೀಸ್ ಅಧೀಕ್ಷಕರಾದ ಹರಿರಾಮ್ ಶಂಕರ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಹಿರಿಯರ ಮಾರ್ಗದರ್ಶನದ ಮಾತುಗಳು ನಮ್ಮಲ್ಲಿ ಶಿಸ್ತು, ಸಂಯಮ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕಲಿಸಿಕೊಡುತ್ತದೆ. ನಮ್ಮ ದೇಶದ ಭವಿಷ್ಯ ಯುವ ಶಕ್ತಿಯ ಮೇಲಿರುವುದರಿಂದ ಯುವ ಪೀಳಿಗೆಯಲ್ಲಿ ದೇಶದ ಕುರಿತಾಗಿ ಹೊಸ ಕನಸುಗಳನ್ನು ಕಟ್ಟುವಂತಹ ಅವಕಾಶಗಳನ್ನು ಸೃಷ್ಟಿಸಿಕೊಡಬೇಕು. ಎಳವಿನಲ್ಲಿಯೇ ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ನಾಯಕರುಗಳಿಗೆ ಪದಗ್ರಹಣ ಮಾಡಿ ಅವರಿಗೆ ಹೊಣೆಗಾರಿಕೆಯನ್ನು ವಹಿಸಿರುವುದು ಅತ್ಯಂತ ಉತ್ತಮ ಕೆಲಸವಾಗಿದೆ ಎಂದರು. ನಿಮ್ಮೆಲ್ಲರ ಹತ್ರ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಒಂದು ಖುಷಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಆಪ್ತರು. ನಾನು ಕುಂದಾಪುರದಲ್ಲಿ ASP ಆಗಿ ವರ್ಕ್ ಮಾಡಿದಾಗ ಸುಮಾರು 1.5 ವರ್ಷ ನಾನು ವರ್ಕ್ ಮಾಡಿದಾಗ ಬೇರೆ ಕಮ್ಯುನಿಟೀಸ್, ಮೀನುಗಾರರ ಕಮ್ಯುನಿಟೀಸ್ ಆಗಲಿ, ಅದರಲ್ಲಿ ಲಿಂಕ್ಡ್ ಆಗಿರುವಂತಹ ಬೇರೆ ಕಮ್ಯುನಿಟೀಸ್ ಆಗಲಿ, ಎಲ್ಲರೊಟ್ಟಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನನಗೊಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕ್ಕಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆ ಕಾರಣದಿಂದನೇ ನಾನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದ ಕೂಡಲೇ ನಾನು ಬರ್ತೀನಿ ಅಂತ ಹೇಳಿ ತಯಾರಾಗಿ ಬಂದಿರೋದು. ಮೊದಲನೇದಾಗಿ ನೀವು ಎಲ್ಲ ಕಾರ್ಯಕ್ರಮಗಳಿಗೂ ಚೀಫ್ ಗೆಸ್ಟ್ ಆಗಿ ಎಲ್ಲ ಯಾರಿಗಾದ್ರೂ ಒಬ್ರಿಗೆ ಕರಿತೀವಿ, ಅವರೊಂದು ಅಟ್ಲೀಸ್ಟ್ ಎಲ್ಲರ ಕಣ್ಣಲ್ಲಿ ಸಕ್ಸಸ್ಫುಲ್ ಆಗಿರುವಂಥ ಒಬ್ಬ ವ್ಯಕ್ತಿಯನ್ನು ಕರೆದಿದ್ದಾರೆ ಅಂತ ಅನ್ಕೊಳ್ತೀರಿ. ಆದರೆ ನಾವು ನಮ್ದು ಏನು ಪೊಸಿಷನ್ಗೆ ಬಂದಿದ್ದೀವಿ, ಅದು ಎಷ್ಟೋ ಫೇಲ್ಯೂರ್ ದಾಟಿದ ನಂತರ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅದರ ಹಿಂದೆ ಆಗುವಂಥದ್ದು ಯಾರಿಗೂ ಹೇಳಲ್ಲ. ಯಾಕಂದರೆ ನಾವು ಸಕ್ಸಸ್ಸನ್ನು ತುಂಬ ಗ್ಲಾಮರೈಸ್ ಮಾಡ್ತೀವಿ, ಫೇಲ್ಯೂರನ್ನು ತುಂಬ ಸೈಲೆಂಟಾಗಿ ಇಟ್ಕೊಳ್ತೀವಿ, ಅಥವಾ ಯಾರಿಗೂ ಗೊತ್ತಾಗಬಾರ್ದು, ಕಡಿಮೆ ಆಗಿದೆ, ಕೊರತೆ ಆಗಿದೆ, ನಮ್ಮಿಂದ ನಾವು ಫೇಲ್ ಆಗಿದೆ ಅಂತ ವಿಷಯ ನಾವು ಹೇಳೋಕ್ಕೆ ಇಚ್ಛೆಪಡಲ್ಲ, ಆಕ್ಸೆಪ್ಟ್ ಮಾಡೋಕ್ಕೆ ಇಚ್ಛೆಪಡಲ್ಲ. ಆದರೆ ಪ್ರಪಂಚದಲ್ಲಿ ನೋಡಿರುವಂಥ ಎಲ್ಲ ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಸತಿ ಫೇಲ್ ಆಗಿದ್ದವರು. ಆ ಲಾಸ್ಟ್ ಒಂದು ಸಕ್ಸಸ್ ಏನಿದೆ ಅದು ಮಾತ್ರ ನಿಮ್ಮ ಕಣ್ಣಿಗೆ ಕಾಣ್ತದೆ. ಅಮೇರಿಕನ್ ಪ್ರೆಸಿಡೆಂಟ್ ಆಗಿದ್ದರು ಅಬ್ರಹಾಂ ಲಿಂಕನ್. ತುಂಬ ಬದಲಾವಣೆಗಳು ಅಮೇರಿಕನ್ ಸೊಸೈಟಿಯಲ್ಲಿ ತಂದಿರುವ ವ್ಯಕ್ತಿ. ಅವರು ಎಷ್ಟೋ ಸತಿ ಎಲೆಕ್ಷನ್ ಸೋತಿದ್ದಾರೆ, ಎಷ್ಟೋ ಸತಿ ಎಲ್ಲ ಲೆವೆಲಲ್ಲೂ ಎಲೆಕ್ಷನ್ ಸೋತಿದ್ದಾರೆ. ಆಮೇಲೆ ಫೈನಲಿ ಒಂದು ಸತಿ ಗೆದ್ದಿದ್ದಾರೆ. ಆಮೇಲೆ ಮುಂದೆ ಬಂದು ಅಮೇರಿಕನ್ ಪ್ರೆಸಿಡೆಂಟ್ ಆಗಿದ್ದಾರೆ. ನಮ್ಮದೇ ಸ್ವಾತಂತ್ರ್ಯದ ಹೋರಾಟ ನೋಡಿ. ಜನತಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಗಣೇಶ್ ಮೊಗವೀರರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘದ ಪ್ರಧಾನ ವ್ಯವಸ್ಥಾಪಕರಾದ ಉದಯ್ ಕುಮಾರ್ ಹಟ್ಟಿಯಂಗಡಿ, ಬೈಂದೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತಿಮ್ಮೇಶ್, ಉಪಪ್ರಾಂಶುಪಾಲರಾದ ರಮೇಶ್ ಪೂಜಾರಿ, ವಿದ್ಯಾರ್ಥಿ ನಾಯಕ ಯಶಸ್ವಿ ದೇವಾಡಿಕ, ವಿದ್ಯಾರ್ಥಿ ನಾಯಕಿ ಶ್ರೀರಕ್ಷಾ, ಬೋಧಕೇತರ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಸ್ಥೆಯ ಮುಖ್ಯ ಶಿಕ್ಷಕಿ ದೀಪಿಕಾ ಆಚಾರ್ಯ ಸ್ವಾಗತಿಸಿದರು. ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ವಿದ್ಯಾರ್ಥಿ ನಾಯಕಿ ಶ್ರೀರಕ್ಷಾ ವಂದಿಸಿ, ಸಹ ಶಿಕ್ಷಕಿ ಸ್ವಪ್ನ ಪೂಜಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಜೆಪಿ ಬಡಕೆರೆ, V4 ನ್ಯೂಸ್, ಬೈಂದೂರು.